ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ರಾಬರಿ ಆಗಿದೆ. ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ನಡೆದಿರೋ ದರೋಡೆ ಇದು. ಗನ್ ತೋರಿಸಿ 3 ಕೋಟಿ ಹಣ ಇದ್ದಂತಹ ವಾಹನ ಸಮೇತ ಪರಾರಿಯಾಗಿದ್ದಾರೆ. ಕೊಲ್ಹಾಪುರದಿಂದ ಬೆಳಗಾವಿ ಮಾರ್ಗವಾಗಿ ಕೇರಳಕ್ಕೆ ಹೊರಟಿದ್ರಂತೆ. ಚಿನ್ನಾಭರಣ ವ್ಯಾಪಾರಿ ಭರತ್ಗೆ ಸೇರಿದ ಕೋಟ್ಯಾಂತರ ಹಣ ಇತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಂತೆ ಕಂತೆ ನೋಟು, ಸುಮಾರು 3 ಕೋಟಿಯಷ್ಟು ನಗದು ಇದ್ದಂತಹ ವಾಹನದ ಸಮೇತ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಕೇರಳದಲ್ಲಿ ಚಿನ್ನಾಭರಣ ವ್ಯಾಪಾರಿಯಾಗಿದ್ರು ಭರತ್. ಮಹಾರಾಷ್ಟ್ರದಲ್ಲೂ ಕೂಡ ವ್ಯಾಪಾರ ಮಾಡ್ತಾ ಇದ್ರಂತೆ. ಕೊಲ್ಲಾಪುರದಲ್ಲಿ ಬಂಗಾರ ಮಾರಾಟ ಮಾಡ್ತಾ ಇದ್ದಂತಹ ಚಿನ್ನದ ವ್ಯಾಪಾರಿ ಭರತ್, ಸೂರಜ್ ಮತ್ತು ಅಜಯ್ ಮೂವರು ಮಹಾರಾಷ್ಟ್ರದ ಸಾಂಗ್ಲಿಯವರು ಅನ್ನೋ ಮಾಹಿತಿ ಇದೆ. ಆದರೆ ಹಲವು ವರ್ಷಗಳಿಂದ ಕೇರಳದಲ್ಲೂ ಕೂಡ ಸೆಟ್ಲ್ ಆಗಿದ್ರು ಇವರು ಅನ್ನೋ ಮಾಹಿತಿ. ಚಿನ್ನಾಭರಣ ವ್ಯಾಪಾರ ಮಾಡ್ತಾ ಇದ್ರು, ಬೇರೆ ಬೇರೆ ಅಂಗಡಿಗಳನ್ನ ಹೊಂದಿದ್ರು. ಕಾರ್ನಲ್ಲಿ ಚಿನ್ನಾಭರಣ ತಂದು ಕೊಟ್ಟು ಅದರಲ್ಲೇ ಹಣವನ್ನ ಇವರು ತಗೊಂಡು ಹೋಗ್ತಾ ಇದ್ರು. ಹಣ ಚಿನ್ನ ಒಯ್ಯೋದಕ್ಕೆ ಕಾರು ಮಾಡಿಫೈ ಮಾಡಿ ಕಂಪಾರ್ಟ್ಮೆಂಟ್ ಮಾಡಿದ್ರು ಅನ್ನೋ ಮಾಹಿತಿ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್. 3 ಕೋಟಿ ಸಮೇತ ನಗದಿನ ಸಮೇತ ಕಾರ್ ತಗೊಂಡು ಎಸ್ಕೇಪ್ ಆಗಿದಂತಹ ಕಳ್ಳರು ಸದ್ಯಕ್ಕೆ ಸಿಕ್ಕಿ ಬಿದ್ದಿದ್ದಾರಾ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನೋಡಿ ಸಭಾ, ಏನಂತಂದ್ರೆ ಕೇರಳದ ಚಿನ್ನದ ವ್ಯಾಪಾರಿಯಾಗಿರುವಂತಹ ಭರತ್ ಅವರಿಗೆ ಸೇರಿದಂತಹ ವಾಹನ ಇದು. ಕಳೆದ 2 ದಿನಗಳ ಹಿಂದೆ ಅವರು ಏನಂತಂದ್ರೆ ಕೇರಳದಿಂದ ನೇರವಾಗಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ, ಅಲ್ಲಿಯೂ ಸಹ ಏನಂತಂದ್ರೆ ಕೇರಳದಲ್ಲಿ ತಯಾರಿಸಿರುವಂತಹ ಏನು ಚಿನ್ನಾಭರಣ ಏನಿದೆ ಆ ಚಿನ್ನಾಭರಣ ತೆಗೆದುಕೊಂಡು ಅಲ್ಲಿ ಮಾರಾಟ ಮಾಡಿ ಆ ಹಣವನ್ನ ಏನಂತಂದ್ರೆ ತೆಗೆದುಕೊಂಡು ಏನಂತಂದ್ರೆ ಕೇರಳಕ್ಕೆ ವಾಪಸ್ ಹೋಗ್ತಕ್ಕಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ಏನು ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿ, ಅಲ್ಲಿ ಏನಂತಂದ್ರೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಏನಂತಂದ್ರೆ ಕಾರನ್ನ ಅಡ್ಡಗಟ್ಟಿ ಆ ಇಡೀ ಏನು ಕಾರ್ ಏನಿದೆ ಕಾರನ್ನೇ ಏನಂತಂದ್ರೆ ಅಪಹರಣ ಮಾಡಿಕೊಂಡು ಹೋಗಿದ್ರು. ಅದಾದ ನಂತರ ಏನಂತಂದ್ರೆ ಪೊಲೀಸರು ಮಾಹಿತಿ ಆಧರಿಸಿ ಏನಂತಂದ್ರೆ ಕಾರ್ಯಾಚರಣೆಯನ್ನ ನಡೆಸಿ ಈ ಏನು ಹಣ ಇದ್ದಂತ ಸುಮಾರು 2-3 ಕೋಟಿಗೂ ಅಧಿಕ ಹಣವನ್ನ ಒಂದು ಕಂಪಾರ್ಟ್ಮೆಂಟ್ ಅನ್ನ ರೆಡಿ ಮಾಡಿಕೊಂಡು ಆ ಒಂದು ಇದರಲ್ಲಿ ಸಾಗಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅದನ್ನ ಏನಂತಂದ್ರೆ ಈಗ ಪೊಲೀಸರು, ಸಂಕೇಶ್ವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ದಂಧೆ ನಡೀತಾನೆ ಇತ್ತು. ಅಂದ್ರೆ ಕೇರಳದಿಂದ ಇವರು ಚಿನ್ನಾಭರಣವನ್ನ ತಯಾರು ಮಾಡಿಕೊಂಡು ಕೊಲ್ಲಾಪುರದಲ್ಲಿ ಮಾರಾಟ ಮಾಡಿ ಆ ಹಣವನ್ನ ಏನಂತಂದ್ರೆ ಮತ್ತೆ ಏನಂತಂದ್ರೆ ಕೇರಳಕ್ಕೆ ಸಾಗಿಸುವಂತ ಒಂದು ಕಾರ್ಯ ನಡೀತಾನೆ ಇತ್ತು. ಆದ್ರೆ ಅದಕ್ಕಾಗಿ ಒಂದು ಹಣವನ್ನ ಸಾಗಿಸ್ಲಿಕ್ಕೆ ಮತ್ತು ಚಿನ್ನಾಭರಣವನ್ನ ಸಾಗಿಸ್ಲಿಕ್ಕೆ ತಮ್ಮದೇ ಆದಂತ ಒಂದು ಏನು ಕಾರ್ ಇದೆ, ಆ ಕಾರ್ನಲ್ಲಿ ಒಂದಿಷ್ಟು ಏನಂತಂದ್ರೆ ಕಂಪಾರ್ಟ್ಮೆಂಟ್ ಅನ್ನು ರೆಡಿ ಮಾಡ್ಕೊಂಡು ಅಲ್ಲಿ ಅದನ್ನ ಇಟ್ಕೊಂಡು ಏನಂತಂದ್ರೆ ಸಾಗಿಸ್ತಾ ಇದ್ರು. ಅದನ್ನ ಅರಿತಂತ ಆರೋಪಿಗಳು, 3 ಆರೋಪಿಗಳು ಏನಂತಂದ್ರೆ ಏಕಾಏಕಿ ವಾಹನವನ್ನ ಅಡ್ಡಗಟ್ಟಿ ಏನಂತಂದ್ರೆ ಈ ಆ ವಾಹನವನ್ನೇ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತ ಏನು ಮೊಬೈಲ್ ಇದೆ, ಮೊಬೈಲ್ ಲೊಕೇಶನ್ ಆಧರಿಸಿ ಈ ಆರೋಪಿಗಳನ್ನ ಈಗ ಬಂಧನ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ಗಮನಿಸ್ತಾ ಇದ್ದೀರಿ, 3 ಕೋಟಿ ನಗದು, ಈ ಕಂತೆ ಕಂತೆ ಹಣವನ್ನ ವ್ಯಾಪಾರಿಗಳು ಮಹಾರಾಷ್ಟ್ರದಿಂದ ಕೇರಳಕ್ಕೆ ತಗೊಂಡು ಹೋಗ್ತಾ ಇದ್ರಂತೆ. ಅವ್ರನ್ನ ಗುರಿಯಾಗಿಸಿಕೊಂಡು ಕಳ್ಳರು ಕಾರಿನ ಸಮೇತ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿರ್ತಾರೆ, ಸಂಚು ರೂಪಿಸಿರ್ತಾರೆ ಮತ್ತು ಕಾರ್ ತಗೊಂಡು ಹೋಗ್ತಾ ಇರ್ತಾರೆ. ಅವಾಗ ಸಂಕೇಶ್ವರ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಕಾರಲ್ಲಿ ಏನಿದೆ, ದುಡ್ಡು ಎಷ್ಟಿದೆ, ಎಲ್ಲೆಲ್ಲಿಟ್ಟಿದ್ದಾರೆ, ಯಾವ್ಯಾವ ಕಂಪಾರ್ಟ್ಮೆಂಟ್ ಮಾಡಿದ್ರು, ಎಷ್ಟು ದಿನದಿಂದ ಇಷ್ಟು ಹಣವನ್ನ ಇವರು ಸಪ್ಲೈ ಮಾಡ್ತಾ ಇದ್ರು, ಇದಕ್ಕೆ ಪರ್ಮಿಷನ್ ಇದೆಯಾ ಅಂತ. ಯಾಕಂದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ನೀವು ಕ್ಯಾಶ್ ತಗೊಂಡು ಎಲ್ಲಾದ್ರೂ ಸಂಚಾರ ಮಾಡ್ತಾ ಇದ್ರಿ ಅಥವಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದ್ರಿ ಅಂತಂದ್ರೆ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಯಾವ ಉದ್ದೇಶ ಮತ್ತು ಈ ಹಣ ಸರಿಯಾದ ರೂಪದಲ್ಲಿ ಇದೆಯಾ ಅನ್ನುವಂಥ ಪರ್ಮಿಷನ್ ತಗೊಂಡು ಹೋದಾಗ ಮಾತ್ರ ಯಾರೂ ಕೂಡ, ಪೊಲೀಸರಾಗಿರ್ಬೋದು, ಚೆಕಿಂಗ್ ಆಫೀಸರ್ ಆಗಿರ್ಬೋದು, ಅವ್ರು ಯಾರೂ ಕೂಡ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಖದೀಮರು, ಕಳ್ಳರು ಇಂತಹ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.